ಸಮಾರಂಭಕ್ಕೆ ಆಗಮಿಸಿರುವಂತಹ ನಲ್ಮೆಯ ಮಾಧ್ಯಮ ಮಿತ್ರರೇ, ಪ್ರೀತಿಯ ಕೈಗೆ ಹೋಗೊಟ್ಟು ಬಹು ದೂರ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ನಲ್ಮೆಯ ಸ್ವಾಗತ ಮತ್ತೊಮ್ಮೆ. ಹಾಗೆ ನಮ್ಮ ಸಮಸ್ತ ಸಿನಿಮಾ ಟೀಮ್ ಬಂದಿದ್ದಾರೆ, ಒಗ್ಗಟ್ಟಿನಿಂದ ಟೆಕ್ನಿಷಿಯನ್ಸ್ ಕೂಡ ಎಲ್ಲರೂ ಬಂದಿದ್ದಾರೆ. ಆಗಬೇಕು ಬಹಳ ಹಿಂದಿನಿಂದಲೂ ಕೂಡ ಹೇಳ್ತಾ ಬರ್ತಾ ಇದ್ದೀವಿ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ. ಅಂದ್ರೆ ಅರ್ಥ, ಎಲ್ಲಿ ಹೆಣ್ಮಕ್ಳಿಗೆ ಪೂಜನೀಯ ಭಾವದಿಂದ ನಡೆಸ್ಕೊಳ್ಳಾಗುತ್ತೋ ಅಲ್ಲಿ ಸಾಕ್ಷಾತ್ ಪರಮಾತ್ಮ ನೆಲೆಸಿರ್ತಾನೆ. ನಮ್ಮ ಕರುನಾಡಿಗೆ ಅಧಿದೇವತೆ ಕೂಡ ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ತಿದ್ದಾರೆ. ಅನ್ನದಾತರಿಂದ ಇದರ ಸಿನಿಮಾ ಹೇಗೆ ಪ್ರಾರಂಭ ಆಗ್ಲಿಕ್ಕೆ ಸಾಧ್ಯ? ಸೊ ನಮ್ಮ ಪ್ರೀತಿಯ ಅನ್ನದಾತ ಒಂದು ಪ್ರೊಡ್ಯೂಸರ್ಸ್ ನಾಗನಲ್ಲ ಒಂದು ಮುಖ್ಯ ಪಾತ್ರದಲ್ಲಿ ಕೂಡ ಅವರು ಕಾಣಿಸ್ಕೊಂಡಿದ್ದಾರೆ. ಅಂತೆಯೇ ಪುರುಷೋತ್ತಮರವರು ಕೂಡ, ಕಮಲ್ ಅಲಿಯಾಸ್ ಪುರುಷೋತ್ತಮ್ ಅವರು ಕೂಡ ಮೇನ್ ರೋಲ್ ನಲ್ಲಿ ಕಾಣಿಸ್ಕೊಂಡು ಜೊತೆಗೆ ಸಿನಿಮಾ ನಿರ್ಮಾಣದಲ್ಲಿ ಕೈ ಜೋಡಿಸಿರುವಂಥದ್ದು. ಇನ್ನು ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಅನ್ನೋ ಒಂದು ಯಾವುದೇ ಭೇದ ಭಾವ. DOP ಸಿನಿಮಾದ ಕಣ್ಣು ಸಿದ್ದರಾಜು ಮೈಸೂರು, ಎಡಿಟರ್ ಆಕಾಶ್ ಮಹೇಂದ್ರಕರ್, ನಾವಿಕ ಅಂತ ಹೇಳಿದ್ರೆ ನಿರ್ದೇಶಕ. ಪ್ರತಿ ಬಾರಿ ನಾವು ಹೇಳ್ತಾ ಇರ್ತೀವಿ. TN ನಾಗೇಶ್ ಅವರಿಗೆ ನಾನು ಕೇಳಿದೆ, ಈ ಕುಂಭ ಸಂಭವಕ್ಕೂ ಮಹಾಭಾರತಕ್ಕೂ ಒಂದು ರೀತಿಯ ಸಂಬಂಧವಿದೆ. ಮಹಾಭಾರತಕ್ಕೂ ನಾಗೇಶ್ ಅವ್ರಿಗೂ ಬಹಳ ಹತ್ತಿರದ ಸಂಬಂಧವಿದೆ. ಬಹಳಷ್ಟು ಜನರಿಗೆ ಗೊತ್ತಿದೆ, ಆದ್ರೂ ಮತ್ತೊಮ್ಮೆ ನೆನಪಿಸ್ತಾ ಇದ್ದೇನೆ. ಇತ್ತೀಚೆಗೆ ಎಲ್ಲರ ಮನ ತಲುಪ್ತು. ಅದಷ್ಟು ನೀಟಾಗಿ ಬರೋದಕ್ಕೆ ಅದರ ಹಿಂದೆ ಡಬ್ಬಿಂಗ್ ನಿರ್ವಹಣೆ ಮಾಡಿದ್ದು ನಮ್ಮ TN ನಾಗೇಶ್ ಸರ್ ಅವರು. ಅದಷ್ಟು ಅದ್ಭುತವಾಗಿ ಮಹಾಭಾರತದ ಸಂಪೂರ್ಣ ಎಲ್ಲ ಕ್ಯಾರೆಕ್ಟರ್ಸ್ಗೆ ಜೀವ ತುಂಬೋದಕ್ಕೆ ಡಬ್ಬಿಂಗ್ ಆರ್ಟಿಸ್ಟ್ ನ ಕೂಡಿಸ್ಕೊಂಡು ಅಲ್ಲೂ ನಿರ್ದೇಶನ ಮಾಡಿದ್ರು. ಸೊ ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಹಾಸನಾಗಿರುವ ಗುರೂಜಿಯವರ ಪಾದವಂದಗಳಿಗೆ ವಂದಿಸುತ್ತಾ ನಮ್ಮ ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರಿಗೆ ಈ ಪತ್ರಿಕೆಗೆ ಸ್ವಾಗತ ಕೊಡ್ತಾ ಇದ್ದೇನೆ. ನಾವು ನವೆಂಬರ್ ತಿಂಗಳಿನಲ್ಲಿ ನವೆಂಬರ್ 21 ತಾರೀಕು ಈ ಚಿತ್ರದ ಮುಹೂರ್ತವನ್ನು ಮಾಡಿದ್ವಿ. ಅವತ್ತು ಕೂಡ ಗುರೂಜಿಯವರು ಬಂದು ನಮಗೆ ಆಶೀರ್ವಾದ ಮಾಡಿದ್ರು. ನಮ್ಮ ಸುಯೋಗ ಭಾಗ್ಯವಯ್ಯ ಇದು ಭಾಗ್ಯವಯ್ಯ ಅಂತಲ್ಲ, ಹಾಗೆ ಇವತ್ತು ಕೂಡ ಗುರೂಜಿಯವರ ಸಾನ್ನಿಧ್ಯದಲ್ಲಿ ಒಂದು ಟೀಸರ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಚಿತ್ರೀಕರಣ ಎಲ್ಲ ಸಂಪೂರ್ಣಗೊಂಡಿದ್ದು, ಪೋಸ್ಟ್ ಪ್ರೊಡಕ್ಷನ್ ಮುಗಿಯೋದಕ್ಕೆ ಬಂದಿದೆ. ಅಕ್ಟೋಬರ್ ಲಾಸ್ಟ್ನಲ್ಲಿ ನಾವು ರಿಲೀಸ್ ಪ್ಲಾನ್ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಅದು ಹಿಂದೆ ಮುಂದೆ ಥಿಯೇಟರ್ ಸಮಸ್ಯೆಯಿಂದ ಆಗ್ಬೋದು, ಬಟ್ ಅಕ್ಟೋಬರ್ಗೆ ನಾವು ರೆಡಿ ಇರ್ತೀವಿ. ಅಕ್ಟೋಬರ್ 15 ನಂತರ ಎನಿ ಟೈಮು ನಾವು ಬರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಕುಂಭ ಸಂಭವ ನಾನು ಮುಹೂರ್ತ ಸಮಯದಲ್ಲೇ ಹೇಳಿದ್ದೆ. ಮಹಾಭಾರತದಲ್ಲಿ ಗಾಂಧಾರಿ ಮದುವೆ ಆಗಿರುತ್ತೆ. ನಂತರ ಕುಂತಿ ಮದುವೆ ಆಗಿ ಬಂದಾಗ ಕುಂತಿ ಕೆಲವೇ ತಿಂಗಳಲ್ಲಿ ಮದುವೆ ಆಗಿ ಗರ್ಭ ಧರಿಸ್ತಾರೆ. ಅದು ಅವಳಿಗೆ ಸಹಜವಾಗಿ ಓರಿಗಿಂತ ಮಧ್ಯೆ ಜಲ ಶುರುವಾಗುತ್ತೆ, ಹೊಟ್ಟೆಗೆ ಶುರುವಾಗುತ್ತೆ. ಅವಾಗ ಅವಳು ನಾನು ಮದುವೆ ಆಗಿ ಎಷ್ಟು ವರ್ಷ ಆದ್ರೂ ನಾನು ಗರ್ಭವತಿ ಆಗಿಲ್ಲ, ಮಕ್ಕಳಾಗಿಲ್ಲ ಅಂತ ಅಂದ್ಕೊಂಡು ಕುಂತಿ ಗರ್ಭವತಿ ಆಗಿಲ್ಲ ಅಂತ ತನ್ನ ಹೊಟ್ಟೆನ ಗಾಂಧಾರಿ ಕಿವುಚ್ಕೊಂಡ್ಬಿಡ್ತಾರೆ. ಸೊ ಅದು ವೇದಾಭ್ಯಾಸಗಳು ಗೊತ್ತಾಗಿ ಓಡೋಡ್ ಬರ್ತಾರೆ, ಗಾಂಧಾರಿ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ನೀನು ಅಂತ. ಸೊ ಆ ಗರ್ಭದ ಚೂರನ್ನು ತಗೊಂಡಾಗಿ 101 ಮಡಿಕೆಯಲ್ಲಿ ಇಟ್ಟು ಬೆಳೆಸ್ತಾರೆ. ಅದೇ 101 ಜನ ಕೌರವರು. ದ ಹೋಲ್ ಪ್ರೊಸೆಸ್ ಇಸ್ ಕಾಲ್ಡ್ ಕುಂಭ ಸಂಭವ. ಸೊ ನಮ್ಮ ಈ ಭ್ರೂಣ ಹತ್ಯೆ ಸಂಬಂಧವಾಗಿ ಸ್ವಲ್ಪ ಲೈಟ್ ಆಗಿರೋದ್ರಿಂದ ಇದೇ ಟೈಟ್ಲು ಸೂಕ್ತ ಅಂತ ಅನಿಸಿ ನಮ್ಮ ನಿರ್ಮಾಪಕರ ಜೊತೆ ಎಲ್ಲರ ಜೊತೆ ಮಾತಾಡಿ ನಮ್ಮ ಸಂಭಾಷಣೆ ಬರೆದಂಥ ಕೃಷಿ ಜೋಶಿಯವರು ಅವ್ರ ಜೊತೆ ಡಿಸ್ಕಸ್ ಮಾಡಿ ಇದು ಸೂಕ್ತ ಅಂತ ಅನಿಸಿದ ಮೇಲೆ ಕುಂಭ ಸಂಭವ ಟೈಟಲ್ನ ಫೈನಲೈಸ್ ಮಾಡ್ತೀವಿ. ಸೊ ಎಲ್ಲ ಚಿತ್ರೀಕರಣ ಮುಗಿದಿದೆ. ಚಿತ್ರದಲ್ಲಿ 3 ಫೈಟ್ಗಳಿದೆ. ಒಂದು ಚೇಸು, ಕೋಟೆ ಪ್ರಭಾಕರ್ ಅವರು ಒಂದು ಮೇನ್ ಪಾತ್ರವನ್ನು ಮಾಡಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ನಾಗನಾಯಕ್ ಅವರು ಒಂದು ಮುಖ್ಯವಾದ ಪಾತ್ರದಲ್ಲಿದ್ದಾರೆ. ಸೊ 2 ಹಾಡುಗಳಿದೆ. ಸೊ ಎಲ್ಲ ರೀತಿಯಲ್ಲೂ ಕಲಾವಿದರು, ತಂತ್ರಜ್ಞರು ಮತ್ತೆ ಎಲ್ಲರೂ ಪೂರ್ಣ ಸಪೋರ್ಟ್ ಸಿಕ್ಕಿದೆ. ಮಾಧ್ಯಮದವರು ನಮಗೆ ನಾವು ಮಾಡಿದ ಒಂದೇ ಒಂದು ಪ್ರೆಸ್ ಮೀಟ್ ಆದರೂ ಕೂಡ ಮುಹೂರ್ತದಲ್ಲಿ ತುಂಬ ಸಹಕಾರ ನೀಡಿದ್ರಿ. ನಾನು 2 ಸಲ ಅಪ್ರೋಚ್ ಮಾಡಿದೆ ಸುಧೀಂದ್ರ ಅವರಿಗೆ. ನಂದು ಲೊಕೇಶನ್ ದೂರ ಇತ್ತು, ಸಮಯದ ಅಭಾವದಿಂದ ಮತ್ತೆ ಚಿತ್ರೀಕರಣ ತುಂಬ ದೂರ ಇದ್ರಿಂದ ನಾವು ನಿಮ್ಮನ್ನು ಮೀಟ್ ಮಾಡೋಕ್ಕಾಗಿಲ್ಲ. ಅದಕ್ಕಾಗಿ ನಾನು ಕ್ಷಮೆ ಕೋರ್ತೇನೆ. ಸೊ ದಯವಿಟ್ಟು ನಿಮ್ಮ ಸಹಕಾರ ಹೀಗೆ ಇರಲಿ. ಹೆಚ್ಚಿನ ರೀತಿಯಲ್ಲಿ ನಿಮ್ಮ
ಪಬ್ಲಿಸಿಟಿ ಮತ್ತು ಸಹಕಾರ ಪ್ರೋತ್ಸಾಹ ನಮಗೆಲ್ಲ ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ಚಿತ್ರದಲ್ಲಿ ನಾನು ಗಿರಿಜಾ ಮೇಡಮ್ ಅವರ ಒಂದು ಹಸ್ಬೆಂಡ್ ಪಾತ್ರನ ನಿರ್ವಹಿಸಿದ್ದೀನಿ. ಆಗಲೇ ಮೇಡಮ್ ಹೇಳಿದಂಗೆ ಗಿರಿಜಾ ಮೇಡಮ್, ಪ್ರಿಯಾ ಮೇಡಮ್ ಅವರು ಇಲ್ಲಿ ನಮ್ಮ ಚಿತ್ರದಲ್ಲಿ ಜಾನಕಿ ಅಂತ ಮಾಡಿದ್ದಾರೆ. ಅವ್ರ ಹಸ್ಬೆಂಡ್ ಪಾತ್ರ ಮಾಡಿದ್ದೀನಿ. ಮೇಡಮ್ ಹೇಳಿದಾಗೆ ಹೆಣ್ಮಕ್ಳು ಸ್ಟ್ರಾಂಗ್ ಕೊಡು ಅಂದಂಗೆ ಅವರು ಹೊರಗಡೆ ಡ್ಯೂಟಿ ಮಾಡ್ತಾರೆ, ಅವ್ರಿಗೆ ಬೇಸರ ಪಾತ್ರ ನಾವು ಮಾಡಿದ್ದೀವಿ ಅದರಲ್ಲಿ. ಸೊ ಚಿತ್ರ ತುಂಬಾ ಚೆನ್ನಾಗಿದೆ. ನಾಗೇಶ್ ಸರ್ ಬಂದು ಈ ತರ ಒಂದು ಇದೇ ತರ ಮಂಡ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಭ್ರೂಣ ಹತ್ಯೆ ದಾರುಣ ಕಥೆ ಅಂತ ಹೇಳಿ ಮಾಡೋಣ ಅಂದಾಗ, ಸರಿ ಸರ್ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳಿ ನಾವು ಸಹ ಅವ್ರ ಜೊತೆ ಕೈ ಜೋಡಿಸಿ ಮಾಡಿದ್ದೀವಿ. ಅದರಲ್ಲೂ ನಾವು ನಾಗೇಶ್ ಅವರು ಸಹ ಅದರಲ್ಲಿ ತುಂಬಾ ಅವರು ಸಹ ಒಂದು ನಿರ್ಮಾಪಕರಾಗಿ ಈ ಚಿತ್ರನ ಮಾಡಿದ್ದಾರೆ. ಮತ್ತೆ ಹೀಗೆ ಮಾತಾಡ್ತಾ ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡೋಕ್ಕೆ ಕಾರಣ ಏನಂತಂದ್ರೆ, ಇದೇ ಜಾಗದಲ್ಲಿ ಚಿತ್ರೀಕರಣ ನಡೆದಿತ್ತು. ಮತ್ತೆ ನಮ್ಮ ಗುರುಜಿಯವರು ಬಂದು ನಮಗೆ ಆಶೀರ್ವಾದ ಮಾಡಿದ್ರು. ಮತ್ತೆ ನಮ್ಮ ಗುರುಜಿಯವರು ದಯವಿಟ್ಟು ಯಾರು ಹೆಣ್ಣು ಭ್ರೂಣ ಹತ್ಯೆ ಮಾಡಬೇಡಿ, ಆತರ ಏನಾದ್ರೂ ಇದ್ದೆ ಹೆಣ್ಮಕ್ಳು ನಿಮ್ಮಿಂದ ಸಾಕಾಗಿಲ್ಲ ಅಂದ್ರೆ ಬನ್ನಿ ನನ್ನ ಹತ್ರ, ಆ ಹೆಣ್ಮಕ್ಳನ್ನ ಕೊಡಿ, ನಾನು ಸಾಕಿ ಅವ್ರಿಗೆ ಎಜುಕೇಶನ್ ಅನ್ನ ಕೊಡ್ತೀನಿ ಅಂತ ಹೇಳಿ ಇವತ್ತು ನಮ್ಗೆ ಅವರು ನಮ್ಮ ಮುಖಾಂತರ ಹೇಳಿದ್ದಾರೆ. ನಿಮ್ಮ ಮುಖಾಂತರ ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಕುಂಭ ಸಂಭವ ನನಗೆ ಫಸ್ಟ್ ಸರ್ ಕಥೆ ಎಲ್ಲ ಹೇಳಿದಾಗ ತುಂಬ ಖುಷಿ ಆಯಿತು. ಅಂದರೆ ಒಂದು ಕಥೆ ಹೇಳಿ ತುಂಬ ಚೆನ್ನಾಗಿತ್ತು, ವಿಶೇಷವಾಗಿ ಇಂಟ್ರೆಸ್ಟಿಂಗ್ ಆಗಿತ್ತು. ರೆಗ್ಯುಲರ್ ಆಗಿ ಈ ಥರದ್ದೊಂದು ಸಬ್ಜೆಕ್ಟ್ ಯಾರೂ ಮಾಡಿರಲಿಲ್ಲ. ಹೆಣ್ಣು ಭ್ರೂಣ ಹತ್ಯೆ ಒಂದು ಸಬ್ಜೆಕ್ಟ್ನ ನನಗೆ ನನ್ನ ನಾಲೆಡ್ಜ್ ಪ್ರಕಾರ ಯಾರೂ ಆ ಥರದ್ದೊಂದು ಸಬ್ಜೆಕ್ಟ್ನ ಮುಟ್ಟಿರಲಿಲ್ಲ. ಸೊ ಇದು ರಿಯಲ್ ಆಗಿ ನಡೆದಿರುವಂಥ ಒಂದು ಕಥೆ ಆಧಾರಿತವಾಗಿ ನಾವು ಮಾಡ್ತಿದ್ದೀವಿ ಅಂತ ಹೇಳಿದಾಗ ನನಗೂ ಒಂದು ಕುತೂಹಲ ಇತ್ತು. ಸರ್ ಪ್ರಶ್ನೆ ಕೇಳಿದಂಗೆ ಅದು ಇನ್ನೂ ಕೋರ್ಟ್ನಲ್ಲಿ ಕೇಸ್ ನಡೀತಿದೆ ಅನ್ನುವಾಗ ಒಂದು ಭಯ ಕೂಡ ಇತ್ತು. ಬಟ್ ಶೂಟ್ ನಡೆಯುವಾಗ ಕಂಪ್ಲೀಟಾಗಿ ನನಗೊಂದು ಭರವಸೆ ಮೂಡಿದ್ದೇನು ಅಂತಂದರೆ, ತುಂಬ ಅಚ್ಚುಕಟ್ಟಾಗಿ ಕೇಸ್ ನಡೀತಿದ್ರು, ಅದಕ್ಕೆ ಯಾವ ಧಕ್ಕೆನೂ ಆಗದೆ, ಅಂದರೆ ಏನು ಧಕ್ಕೆ ಆಗದೆ ಇರೋ ಹಾಗೆ ಮೆಸೇಜ್ ಕೊಡೋ ಹಾಗೆ ಒಂದು ತುಂಬ ಚೆನ್ನಾಗಿ ಈ ಸಿನಿಮಾನ ನಿರ್ಮಾಣ ಮಾಡಿದ್ರು. ನನಗೆ ತುಂಬ ಖುಷಿ ಆಯಿತು ಆ ವಿಷಯಕ್ಕೆ. ಥ್ಯಾಂಕ್ ಯು ನಾಗೇಶ್ ಸರ್. ಅಂದರೆ ಇದೊಂದು ತುಂಬ ಸೂಕ್ಷ್ಮವಾಗಿರುವಂಥ ವಿಷಯ. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಹುಡುಗರಾಗಲಿ ಹುಡುಗಿರಾಗಲಿ ಎಲ್ಲರಿಗೂ ಇದು ಎಜುಕೇಟ್ ಮಾಡುವಂಥ ವಿಷಯ, ಸಬ್ಜೆಕ್ಟ್ ಆಗಿರೋದ್ರಿಂದ ತುಂಬ ಹೆಮ್ಮೆ ಆಗುತ್ತೆ ಇಂಥದ್ದೊಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು. ಸೊ ಹಾಗಾಗಿ ನನ್ನೆಲ್ಲ ಪ್ರೊಡ್ಯೂಸರ್ಸ್ಗಳಿಗೆ ಮತ್ತು ಡೈರೆಕ್ಟರ್ಗೆ, ನನ್ನೆಲ್ಲ ಕೋ ಆರ್ಟಿಸ್ಟ್ಗಳಿಗೆ ನಾನು ಈ ವೇದಿಕೆ ಮುಖಾಂತರ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟ್ ಟೈಮ್ ಈಗ ಟೀಸರ್ ಎಲ್ಲ ನೋಡಿದ್ದು ಖುಷಿ ಆಯಿತು. ಒಂದು ಆಸಕ್ತಿಯನ್ನು ಮೂಡಿಸುತ್ತೆ, ಖಂಡಿತವಾಗ್ಲೂ ಆಸಕ್ತಿನ ಮೂಡಿಸುತ್ತೆ. ನಾನು ಎಲ್ಲರೂ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಆಸಕ್ತಿ ಮೂಡಿಸು ಅಂತ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆದರೆ ಖುಷಿ ಆಗುತ್ತೆ. ನಮ್ಮ ಡೈರೆಕ್ಟರ್ಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ, ಒಂದೊಳ್ಳೆ ಸಬ್ಜೆಕ್ಟ್ನ ತಂದಿದ್ದಾರೆ ಅವರು. ಹೇಳೋದೇನೆಂದರೆ, ಅವರು ಅದಾಗಲೇ ಸ್ಟೋರಿ ಹೇಳಿದ್ದಾರೆ. ಇದರಲ್ಲಿ ಇನ್ನೊಂದು ಏನೋ ಒಂದು ಅಂಶ ಅಂತಂದರೆ, ಪೇರೆಂಟ್ಸ್ ಅಂದರೆ ಹಳ್ಳಿಯಲ್ಲಿರುವಂಥ ಪೇರೆಂಟ್ಸ್ ಏನೋ ಒಂದು ಡ್ರೀಮ್ ಇಟ್ಟು ಹೆಣ್ಮಕ್ಳನ್ನ ಸಿಟಿಗೆ ಕಳಿಸ್ತಾರೆ. ಕಳಿಸಿದ ಮೇಲೆ ಈ ಹೆಣ್ಮಕ್ಳು ಇಷ್ಟೇ ಹುಷಾರಾಗಿದ್ರು ಸಾಕಾಗಲ್ಲ ಅನ್ನೋದು ಇಲ್ಲಿ ಒಂದು ಅಂಶ ಕಾಡ್ತಾ ಇದೆ. ಸೊ ನಾನು ಇದರಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡ್ತಾ ಇರ್ತೀನಿ. ನನ್ನಿಂದ ಆದಷ್ಟು ಈ ಪಾತ್ರಕ್ಕೆ ಜೀವ ತುಂಬಿದ್ದೀನಿ. ನಮ್ಮ ಚಿತ್ರತಂಡದವರಿಗೆ ಹಾಗೆ ಮಾತುಕದ ಆತ್ಮೀಯರಿಗೆ ಎಲ್ರಿಗೂ ವಂದಿಸ್ತಾ, ನನ್ನ ಅನುಭವನ, ಈ ಚಿತ್ರದ ಅನುಭವನ ಒಂದೆರಡು ಸಾಲಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕಂಡಂತಹ ಕೆಲವೇ ಕೆಲವು ಸಂಭಾವಿತ ನಿರ್ದೇಶಕರಲ್ಲಿ ನಮ್ಮ ನಾಗೇಶ್ ಅವರು ಒಬ್ಬರು. ಅವರು ತಮ್ಮ ಕಲಾವಿದರನ್ನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಬಹಳಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಹಾಗಾಗಿ ನನ್ನ ಅದೃಷ್ಟ, ನನಗೆ ಈ ತಂದೆಯ ಪಾತ್ರವನ್ನು ಅವರು ಕೊಟ್ಟಿದ್ದಾರೆ. ನನ್ನ ಕೈಲ ಆದ ಮಟ್ಟಿಗೆ ಅದಕ್ಕೆ ನ್ಯಾಯ ಒದಗಿಸಿದ್ದೀನಿ ಅಂತ ನಾನು ಹೇಳಲ್ಲ, ಒದಗಿಸಿದಿನ ಇಲ್ವೋ ಅಂತ ನೀವು ಹೇಳಬೇಕು, ಪ್ರೇಕ್ಷಕರು ಹೇಳಬೇಕು. ಹಾಗಾಗಿ ಒಂದು ಜವಾಬ್ದಾರಿಯನ್ನು ಪಾತ್ರ ಮಾಡಿದ್ದೀನಿ. ಈ ಚಿತ್ರದಲ್ಲಿ, ಈ ಪಾತ್ರದಲ್ಲಿ, ಈ ಸನ್ನಿವೇಶಗಳು ಬಿಟ್ಟು ಇನ್ನೇನು ನನಗೆ ಹೆಚ್ಚು ಅದರ ಬಗ್ಗೆ ಮಾಹಿತಿಗಳಿಲ್ಲ. ಹಾಗಾಗಿ
ನಾನು ಹೇಳೋದು ಇಷ್ಟೇ. ಸೊ ಫಸ್ಟ್ಲಿ ನಾಗೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆ ಪಾತ್ರ ಅಂತ ಹೇಳ್ಬೋದು. ನನಗಿದು ಫಸ್ಟ್ ಮೂವಿ, ಸೊ ತುಂಬ ಚೆನ್ನಾಗಿ ಬಂದಿದೆ ಕ್ಯಾರೆಕ್ಟರ್ ಎಲ್ಲ. ನಂದು ಪ್ಲೇ ಮಾಡಿರೋದು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಸರ್. ಆ್ಯಂಡ್ ಭ್ರೂಣ ಹತ್ಯೆ ಅಂತಂದರೆ ಇದು ಎಷ್ಟು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಗೊತ್ತಿದೆ ನಿಮಗೆ. ಸೊ ಥ್ಯಾಂಕ್ ಯು ನಾಗೇಶ್ ಸರ್ ಆ್ಯಂಡ್ ಥ್ಯಾಂಕ್ ಯು ಟೀಮ್. ಶ್ರೀನಿವಾಸನ್ ಗುರೂಜಿ ಅವರಿಗೆ ನಮಸ್ಕರಿಸ್ತಾ, ಇಲ್ಲಿ ಬಂದಿರುವ ಎಲ್ಲ ನನ್ನ ಸಹಕಲಾವಿದರು ಹಾಗೂ ನಿರ್ದೇಶಕರು ನಾಗೇಶ್ ಸರ್ ಮತ್ತು ಎಲ್ಲ ಟೀಮ್ ಹಿರಿಯರು, ಹಾಗೆ ಪ್ರಿಂಟ್ ಮೀಡಿಯಾ, ಪ್ರೆಸ್ ಮೀಡಿಯಾ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸ್ತಾ, ಕುಂಭ ಸಂಭವ ಹೇಳಿದಾಗೆ ಎಲ್ಲನೂ ಹೇಳಿಬಿಟ್ಟಿದ್ದಾರೆ. ನಾನು ಹೇಳೋದೇನು ಹೆಚ್ಚಿಗಿಲ್ಲ. ಸರ್ ನಾಗೇಶ್ ಸರ್ ಬರೀ ಥ್ರೆಡ್ ನೋಡಿಕೊಂಡು ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಎಲ್ಲರೂ. ಬಟ್ ನಾನು ತಿಳಿದ ಮಟ್ಟಿಗೆ ಆ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ರಿಸರ್ಚ್ ಮಾಡಿ ಅಲ್ಲಿ ಯಾರು ಏನೇನು ಆಗಿದೆ, ಅಲ್ಲಿ ಇನ್ವಾಲ್ವ್ಮೆಂಟ್ ಯಾವ ಥರ, ಯಾಕಂದರೆ ಏನೋ ಒಂದು ಮಾಡಬೇಕಂದ್ರೆ ಅದು ಕಂಪ್ಲೀಟ್ ರಿಪೋರ್ಟ್ ಇಲ್ಲ, ಕಂಪ್ಲೀಟ್ ಸ್ಟಡಿ ಮಾಡಿಲ್ಲ ಅಂದರೆ ನಾವು ರಿಸಲ್ಟ್ 100% ತೆಗಿಯೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಅವರು ಮಂಡ್ಯ, ಮದ್ದೂರು ಆ ಭಾಗದಲ್ಲಿ ಹೋಗಿ ಹಳ್ಳಿಗಳಲ್ಲಿ ಕೆಲವ್ರನ್ನ ಇಂಟರ್ವ್ಯೂ ಮಾಡಿ ರಿಯಲಿಸ್ಟಿಕ್ ಆಗಿ ಏನು ಬರಬೇಕು ಅಂತ ಅಂದ್ಕೊತಿದ್ರು. ಅದೇ ರೀತಿ 99.9% ಬಂದಿದೆ ಅಂತ ನಾವೆಲ್ಲ ಭಾವಿಸ್ತಿದ್ದೀವಿ. ಯಾಕಂದರೆ ಈಗಷ್ಟೇ ನಾವೆಲ್ಲ ಟೀಸರ್ ನೋಡಿದ್ದೀರಾ. ಇನ್ನು ಟ್ರೈಲರ್ ಭಾಳ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಿದ್ದಾರೆ ನಮ್ಮ ಎಡಿಟ್ರು ಮತ್ತು ನಮ್ಮ ಎಲ್ಲ ಟೆಕ್ನಿಷಿಯನ್ಸು ಅಂತ ಹೇಳ್ತಾ, ಈ ಒಂದು ಚಿತ್ರಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರುವ ಈ ಒಂದು ಎಲ್ಲ ನಿರ್ಮಾಪಕರಿಗೂ ಹಾಗೂ ನಿರ್ದೇಶಕರಾದ ನಾಗೇಶ್ ಸರ್ಗೂ ಮತ್ತು ನನ್ನ ಜೊತೆ ವರ್ಕ್ ಮಾಡಿರುವ ಎಲ್ಲ ಸಹಕಲಾವಿದರಿಗೂ ವಂದಿಸ್ತಾ, ಪುಣ್ಯ ಒಂದು ಒಳ್ಳೆ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ನನ್ನ ಭಾಗ್ಯ ಅಂತ ಹೇಳ್ತಾ, ನಮ್ಮ ನಾಗೇಶ್ವರು ವಲ್ಲಿಯವರು ಸರ್ ಮೀಟ್ ಮಾಡಬೇಕು ಅಂದರು, ಬಂದರು. ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು. ಆಮೇಲೆ ನಾಗೇಶ್ವರ ಕತೆ ತುಂಬ ಚೆನ್ನಾಗಿ ಹೇಳ್ತಾರೆ. ನಾನು ಸರ್ ಚೆನ್ನಾಗಿದೆ ಸರ್, ನನ್ನ ಪಾತ್ರ ಏನು, ಅದೇ ಸೇಮು ವಿಲನ್ ಪಾತ್ರ ಅಂದರು. ಏನು ಸರ್ ಚೇಂಜ್ ಮಾಡಿ ಸರ್, ಎಷ್ಟು ಸಿನಿಮಾ ಸರ್ ವಿಲನ್ ಆಗಿರೋದು, ಏನೋ ಚೇಂಜ್ ಆಗಿಬಿಡಿ ಸರ್ ಅಂದರೆ ತುಂಬ ಅದ್ಭುತವಾದ ಪಾತ್ರ ಕೊಟ್ಟರು. ಯಾಕಂದರೆ ನಾನು ಸುಮಾರು 250-260 ಸಿನಿಮಾ ಮಾಡಿದ್ದೀನಿ. ಈ ಸಿನಿಮಾ ಮಾಡಿರೋ ಪಾತ್ರ ಯಾವುದರಲ್ಲೂ ಮಾಡಿಲ್ಲ, ಅಂಥ ಪಾತ್ರ ಕೊಟ್ಟಿದ್ದಾರೆ. ಮೊನ್ನೆ ಡಬ್ಬಿಂಗ್ ಹೋದಾಗ ನೋಡಿದೆ, ಕೆಲವು ಸೀನ್ಗಳೆಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಫೈಟ್ ಅಂತೂ ನಮ್ಮ ಮಾಸ್ಟ್ರು ಕೌರವ ಸರ್ ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಆಗಲಿ, ಎಡಿಟಿಂಗ್ ಆಗಲಿ, ಸಾಂಗ್ಗಳು ಏನು ಈ ಸಿನಿಮಾ ಇಲ್ಲ ಅನ್ನಂಗಿಲ್ಲ. ಸೆಂಟಿಮೆಂಟ್ ಆಗಲಿ, ಆ್ಯಕ್ಷನ್ ಆಗಲಿ, ಲವ್ ಆಗಲಿ, ಇನ್ನು ಈ ಭ್ರೂಣ ಹತ್ಯೆ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಪ್ರತಿಯೊಬ್ಬರು ರೀಚ್ ಆಗೋ ಸಿನಿಮಾ ಇದು. ಇದಕ್ಕೆ ನಮ್ಮ ಪತ್ರಿಕೋದ್ಯಮರು, ಟಿ ವಿ ಮಾಧ್ಯಮದವರು ತುಂಬ ಸಹಕರಿಸಬೇಕು, ತುಂಬ ಸಹಾಯ ಮಾಡಬೇಕು. ಐ ಆಮ್ ರಿಕ್ವೆಸ್ಟ್. ಯಾಕಂದರೆ ಇಂಥ ಸಿನಿಮಾಗಳು ಬರಬೇಕು, ಆಸೆ ಒಳ್ಳೆ ಹೆಸರು ಮಾಡಬೇಕು. ಇನ್ನು ನಾಗೇಶ್ ಅವರು ಡೈರೆಕ್ಷನ್ನಲ್ಲಿರ ನಿರ್ಮಾಪಕರು ಆಗಿದ್ದಾರೆ, ಜೊತೆಗೆ 4 ಜನ ಕೈ ಜೋಡಿಸಿದ್ದಾರೆ. ಆ್ಯಂಡ್ ಮೊದಲಿಗೆ ನಾನು ಈ ಸಿನಿಮಾದಲ್ಲಿ ಒಂದು ಭಾಗಿ ಆಗೋದಕ್ಕೆ ಕಾರಣಕರ್ತರು ವಿಜಯ್ ಚಂದ್ರ ಅವರು. ಒಂದು ದಿವಸ ಕರೆ ಮಾಡಿ, ಒಂದು ಒಳ್ಳೆ ತಂಡ ಇದೆ, ಒಂದು ಸಾಮಾಜಿಕವಾಗಿ ಒಂದು ಒಳ್ಳೆಯ ವಿಷಯನ ಹೇಳಕ್ಕೆ ಅಂತ ಹೊರಟಿದ್ದಾರೆ, ಒಂದು ಪಾತ್ರಕ್ಕಾಗಿ ಹುಡುಕ್ತಾ ಇದ್ದರೆ ನೀವು ಆಪ್ಟ್ ಅಂತ ಅನಿಸ್ತಿದ್ದೀರ, ನನಗೆ ಒಂದ್ಸತಿ ಭೇಟಿ ಮಾಡೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಸರಿ ಸರ್ ಅಂತ ಹೇಳಿ ನಾಗೇಶ್ ಅವ್ರನ್ನ ಮೀಟ್ ಮಾಡ್ತೀವಿ. ನಾಗೇಶ್ ಸರ್ ಇದ್ರ ಸಂಕ್ಷಿಪ್ತವಾಗಿ ಏನಿದೆ ಅಂತ ಪಾತ್ರದ ಬಗ್ಗೆ ಹೇಳಿದ್ರು ಆ್ಯಂಡ್ ವಿಷಯ ಏನು ಅಂತ ಹೇಳಿದ್ರು. ಸಾಮಾಜಿಕ ಕಳಕಳಿಯಾಗಿ ಮಾಡುವಂಥ ಸಿನಿಮಾಗಳಲ್ಲಿ ಭಾಗಿಯಾಗೋದಕ್ಕೆ ನನಗಂತೂ ಭಾಳ ಇಷ್ಟ ಆಗುತ್ತೆ. ಯಾಕೆಂದರೆ ವಿ ನೀಡ್ ಟು ಪಾಸ್ ಮೈ ಮೆಸೇಜ್. ಈ ಮಾಧ್ಯಮ ಇರೋದೇ ಹಾಗೆ. ಸಿನಿಮಾ ಇಂಡಸ್ಟ್ರಿಲಿ ಎಂಟರ್ಟೈನ್ಮೆಂಟ್ ಎಷ್ಟು ಮುಖ್ಯ ಆಗುತ್ತೋ, ವಿಷಯ ತಲುಪಿಸೋದು ಅಷ್ಟು ಮುಖ್ಯ ಆಗುತ್ತೆ. ಆ್ಯಂಡ್ ನಾವು ನಿಟ್ಟಿನಲ್ಲಿ ಇದೊಂದು ಕೆಲಸ ಮಾಡ್ತೀನಿ ಅನ್ನುವಾಗ ಭಾಗಿಯಾಗೋದಕ್ಕೆ ನಾನು ಖಂಡಿತವಾಗ್ಲೂ ಇಷ್ಟಪಟ್ಟು ಕೈ ಜೋಡಿಸ್ತೇನೆ. ಆ್ಯಂಡ್ ಪಾತ್ರವಾಗಿ ಹೇಳಬೇಕು ಅಂತಂದರೆ ಇಟ್ ಹ್ಯಾಸ್ ಎಲ್ಲ ಪಾತ್ರಗಳಿಗೂ ಎಷ್ಟು ಒತ್ತು ಕೊಟ್ಟಿದ್ದಾರೋ ಅದೇ ರೀತಿ ಈ ಪಾತ್ರಕ್ಕೂ ಅಷ್ಟೇ ಗೊತ್ತಿದೆ. ಇದೇ ಲೀಡ್ ಅಂತ ಹೇಳಿಲ್ಲ, ಪ್ರತಿಯೊಂದು ಪಾತ್ರಕ್ಕೂ ಅಷ್ಟೇ ಮುಖ್ಯವಾಗಿ ಹಿಡಿದಿದ್ದಾರೆ. ಆ್ಯಂಡ್ ಈ ಒಂದು ಪಾತ್ರನೂ ಅಷ್ಟೇ ಒಂದು ಕ್ಯಾಟಲಿಸ್ಟ್ ಆಗಿ, ಒಂದು ಕತೆ ಹೇಳುವ ವಿಧಾನದಲ್ಲಿ ಒಂದು ಕ್ಯಾಟಲಿಸ್ಟ್ ಆಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಇನ್ನು ಬಾಕಿ ವಿಚಾರಗಳನ್ನು ಸಿನಿಮಾದಲ್ಲಿ ನೋಡಬೇಕಾಗಿದೆ. ಸರ್ ನಾಗೇಶ್ ಸರ್ ಒಂದು ಸೀರಿಯಲ್ ಮಾಡ್ತಿದ್ದಾಗ ನಾನು ಅದಕ್ಕೆ ಒಂದು 50-60 ಎಪಿಸೋಡ್ಗೆ ಡೈಲಾಗ್ ಬರೆದಿದ್ದೆ. ಅಲ್ಲಿಂದ ಪರಿಚಯ ಸರ್ ನನಗೆ. ಆವಾಗಿಂದಲೂ ಒಡನಾಟ. ಇವತ್ತು ಒಂದು ಒಳ್ಳೆಯ ಚಿತ್ರದಲ್ಲಿ
ಒಂದು ಪಾತ್ರ. ಒಬ್ಬ ಪೊಲಿಟಿಷಿಯನ್ ಪಿ ಎ, ನಿಮಗೆ ಗೊತ್ತು ಪೊಲಿಟಿಷಿಯನ್ ಪಿ ಎ ಪೊಲಿಟಿಷಿಯನ್ಸ್ಗಿಂತ ಎಷ್ಟು ಓವರ್ ಸ್ಮಾರ್ಟ್ ಇರ್ತಾರೆ ಅಂತ. ಅಷ್ಟೇ ನೀಟಾಗಿ ಸಹಜವಾಗಿ ಆ ಕ್ಯಾರೆಕ್ಟರೈಸೇಷನ್ನ ನೀಟಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ. ತುಂಬ ಒಳ್ಳೊಳ್ಳೆ ಇನ್ಪುಟ್ಸ್ ಕೊಟ್ಟು ನನ್ನ ಕೈಯಲ್ಲಿ ಮಾಡಿಸಿದ್ದಾರೆ. ನಾನು ಭಾಳ ತುಂಬ ಫನ್ ಆಗಿತ್ತು, ತುಂಬ ಎಂಜಾಯ್ ಮಾಡಿದ್ದೀನಿ. ಜಾಧವ್ ಸರ್ ಅಂತೂ ಎಕ್ಸಲೆಂಟ್. ಅವ್ರ ಟೈಮಿಂಗ್ ಮ್ಯಾಚ್ ಮಾಡೋದು ಬಹಳ ಕಷ್ಟ, ಅಷ್ಟು ಸೊಗಸಾಗಿ ಮಾಡಿದ್ದಾರೆ ಜಾಧವ್ ಸರ್. ಅವ್ರ ಜೊತೆನೇ ನನ್ನ ಕಾಂಬಿನೇಷನ್ಸ್. ನನಗೆ ನಾಗೇಶ್ ಸರ್ನ ಅಬ್ಸರ್ವ್ ಮೊದಲಿಂದನೂ ಅವ್ರನ್ನ ಅಬ್ಸರ್ವ್ ಮಾಡಿದಂಗೆ ಅವರ ಆಯ್ಕೆ, ಕತೆ ಆಯ್ಕೆ ಮತ್ತು ಅವರ ಎಕ್ಸಿಕ್ಯೂಷನು ಬಹಳ ತೂಕ ಇರುತ್ತೆ. ಅದಕ್ಕೆ ನಿದರ್ಶನನೇ ಇವತ್ತು ಈ ಕುಂಭ ಸಂಭವ. ಎಷ್ಟು ಹೇಗೆ ಅಂತಂದರೆ, ನಾನು ಎಸ್ ನಾರಾಯಣ್ ಸರ್ ಇವತ್ತು ಮುಹೂರ್ತ ಮಾಡಿದ್ರೆ ರಿಲೀಸ್ ಯಾವತ್ತು ಅಂತ ಡೇಟ್ ಫಿಕ್ಸ್ ಮಾಡೋದಂತೆ. ಹಾಗೆ ನಾನು ಇವರಲ್ಲಿ ಸ್ಪೆಷಲ್ ಏನು ನೋಡಿದೆ ಅಂದರೆ, ಇವರು ಸೀನ್ ಎಷ್ಟೊತ್ತು ಮುಗಿಸ್ತೀನಿ ಅಂತ ಟೈಮಿಂಗ್ ಹೇಳ್ತಾ ಇರ್ಬೇಕಾದ್ರೆ ಒನ್ ಅವರಲ್ಲಿ ಈ ಸೀನ್ ಮುಗಿಯುತ್ತೆ ಅಂದರೆ ಕರೆಕ್ಟಾಗಿ 1 ಅವರಲ್ಲಿ ಆ ಸೀನ್ ಮುಗಿಯುತ್ತೆ. ಕೂಲಾಗಿರುತ್ತೆ, ಯಾರಿಗೂ ಸ್ಟ್ರೆಸ್ ಆಗೋದಿಲ್ಲ. ಎಲ್ಲ ಆರ್ಟಿಸ್ಟ್ನು ಅಚ್ಚುಕಟ್ಟಾಗಿ ಬಳಸ್ಕೊತಾರೆ, ಅವರ ಟ್ಯಾಲೆಂಟ್ನು ಬಳಸ್ಕೊತಾರೆ. ಇಂಪ್ರೂವೈಸೇಷನ್ಗೆ ಅಷ್ಟು ಜಾಗನೇ ಬೇಕಾಗಿಲ್ಲ, ಯಾಕಂದರೆ ಅಷ್ಟು ಅಪ್ ಟು ಡೇಟ್ ನೀಟಾಗಿ ಅವರು ತಯಾರಿ ಆಗಿರ್ತಾರೆ. ಇವೆಲ್ಲವೂ ಭಾಳ ಖುಷಿ ಆಯಿತು ಈ ಸಿನಿಮಾದಲ್ಲಿ ನನಗೆ. ಆಮೇಲೆ ನನಗೆ ಅರ್ಜುನ್ ಆದಿದೇವ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು, ಮೇಯ್ನ್ ಪ್ರಿಯಾ ಮೇಡಮ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು, ಅವ್ರ ಕೈಲಿ ಬಯಸ್ಕೊಂಡಿದ್ದೀವಿ ಸಿನಿಮಾದಲ್ಲಿ ಪಾತ್ರ. ಬೇರೆ ಪ್ರಶ್ನೆ ಭಾಳ ಭಾಳ ನೀವು ಪೋಸ್ಟ್ ನೋಡೋದಲ್ಲೇ ಗೊತ್ತಾಗುತ್ತೆ. ಎಮೋಷ್ನಲ್ ಆಗೂ ಇದೆ, ಡೈನಾಮಿಕ್ ಆಗೂ ಇದೆ ಸಿನಿಮಾ. ದಯವಿಟ್ಟು ಇದನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕು. ಈ ಸಿನಿಮಾ ನಾನು ಈ ಪಿಕ್ಚರ್ ಪುರುಷರು ಒಂದೇ ಬಂದು ಹೇಳಿದರು, ಈ ಥರ ಪಿಕ್ಚರ್ ಮಾಡಿದ್ದಾರೆ, ನೀವು ರೀಡಿಂಗ್ ಮಾಡಿಕೊಡ್ಬೇಕು ಹೇಳಿದರು. ಆವಾಗ ನಾಗೇಶ್ ಅವ್ರ ವಿಷಯ, ನಾಗೇಶ್ ಅವರು ಬಂದಮೇಲೆ ಪಿಕ್ಚರ್ ನೋಡೋದು ತುಂಬ ಸೂಪರ್ ಆಗಿದೆ. ಈ ರಿಗಾರ್ಡಿಂಗ್ ಎಫೆಕ್ಟ್ಸ್ ಪೈಪ್ಲೈನ್ ಎಲ್ಲ ನಾನೇ ಮಾಡ್ತೀವಿ. ಈ ಪಿಕ್ಚರ್ ಬಗ್ಗೆ ಎಲ್ಲರೂ ಹೇಳಿದರು, ಇದನ್ನೆಲ್ಲ ನಾನು ಹೇಳೋಕ್ಕೆ ಏನೂ ಇಲ್ಲ. ಡೈರೆಕ್ಟರು ಈ ಸಿನಿಮಾದ ಕಥೆಯನ್ನು ಹೇಳಿದಾಗ ನನಗೆ ತುಂಬ ಇಂಟ್ರೆಸ್ಟ್ ಅನಿಸ್ತು. ಮಂಡ್ಯದಲ್ಲಿ ನಡೆದಿರೋ ನೈಜ ಘಟನೆಯನ್ನು ಶೂಟ್ ಮಾಡ್ತಾ ಇರೋ ವಿಷಯ ನನಗೆ ತುಂಬ ಇಂಟ್ರೆಸ್ಟ್ ಆಗಿ ಈ ಸಿನಿಮಾನ ಎಲ್ಲ ಥರದಲ್ಲೂ ಫ್ರೇಮ್ ಟು ಫ್ರೇಮ್ ಒಂದು ಬ್ಯೂಟಿಫುಲ್ ಆಗಿ ಶೂಟ್ ಮಾಡಿದ್ವಿ. ಈ ಸಿನಿಮಾನ ಪತ್ರಿಕಾ ಮಾಧ್ಯಮದವರು ಈ ಎಲ್ಲ ಕಡೆ ಈ ಸಿನಿಮಾನ ತಲುಪುವಂಥ ಒಂದು ಇದನ್ನ ಕೆಲಸವನ್ನು ಈ ಫೇಸ್ಬುಕ್ ಮುಖಾಂತರ ಮಾಡ್ಕೊಡ್ಬೇಕಾಗಿ. ಥ್ಯಾಂಕ್ ಯು ಸಿದ್ದರಾಜು ಸರ್. ಇನ್ನು ಫೈಟ್ ಮಾಸ್ಟರ್ ಕೌರವ್ ವೆಂಕಟೇಶ್ ಅವರು. ಮೊದಲನೇದಾಗಿ ಗುರುಗಳಿಗೆ ನಮಸ್ಕಾರ ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯತಿಗಳು, ಜನರು, ನನ್ನ ಒಂದೇಗಳು, ನನ್ನ ಪ್ರೀತಿಯ ಮೀಡಿಯಾದವರು, ಪ್ರೆಸ್ನವ್ರಿಗೂ, ಡಿಜಿಟಲ್ ಮೀಡಿಯಾದವರು ಎಲ್ಲರೂ ಒಂದನ್ನು ಹೇಳ್ತಾ, ಕುಂಭ ಸಂಭವ ಕಾಲ ಎಳೆಯೋರು ತುಂಬ ಜನ ಇರ್ತಾರೆ, ನ್ಯಾಯ ಕೊಡಿಸ್ಬೇಕಾದ್ರೆ ತುಂಬ ಇರುತ್ತೆ. ಅದೇ ರೀತಿ ನಮ್ಮ ಪ್ರಿಯವರು ಇದು ನ್ಯಾಯ ಕೊಡಿಸ್ಬೇಕು ಓಡಾಡುವಾಗೆಲ್ಲ ಕಾಲು ಎಳಿತಾ ಇರ್ತಾರೆ, ಕಾಲು ಎಳೆಯೋದೆಲ್ಲ ಕಾಲು ಉರಿತಾ ಇರ್ತಾರೆ. ಸೊ ಅದನ್ನು ನಾನು ಅಚ್ಚುಕಟ್ಟಾಗಿ ನೀಟಾಗಿ ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಏನು ಆ್ಯಕ್ಷನ್ಸ್ ಬೇಕು ಸಿನಿಮಾದಲ್ಲಿ, ಸೊ ಅದನ್ನು ಮಾತ್ರ ನಾನು ನೀಟಾಗಿ ವರ್ಕೌಟ್ ಮಾಡಿದ್ದೀನಿ. ನಾಗೇಶ್ ಅವರು ನನಗೆ ತುಂಬ ಹಳೆಯ ಪ್ರತಿ ಅವರೆಲ್ಲ ಸಿನಿಮಾ ನಾನೇ ಮಾಡಿದ್ದೀನಿ. ಸೊ ಈ ಸಿನಿಮಾನ ಕರೆದು ಮತ್ತು ಒಳ್ಳೆಯವರು ಕರೆದು ನನಗೆ ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸಕ್ಕೆ ನಾನು ಏನು ಇದು ಮಾಡಬೇಕು ಫುಲ್ ಅದು ನಾನು ಎಲ್ಲವರಿಗೂ ಸಪೋರ್ಟ್ ಮಾಡಿದ್ದೀನಿ. ಸೊ ಈ ಸಿನಿಮಾ ಸಕ್ಸಸ್ ಆಗಿದೆ ಅಂತ ಕೇಳ್ಕೊಂತ ಎಲ್ಲ ಜನ ಕನ್ನಡ ಸಿನಿಮಾ ಓಡಲ್ಲ ಅಂತ ಹೇಳ್ತಾರೆ, ಸುಳ್ಳು ಅದು. ಕನ್ನಡ ಜನ ಥಿಯೇಟ್ರಿಗೆ ಬರೋದು ಸುಳ್ಳು. ನೋಡಿ ಎಲ್ಲ ಹೊಸ ಸಿನಿಮಾ ಜನ ಬರ್ತಿದ್ದಾರೆ. ಅದೇ ರೀತಿ ಎಲ್ಲ ಪ್ರೋತ್ಸಾಹ ಕೊಡಿ. ಜನ ಬರೋರಿಗೆ ಒಂದು ಐಡಿಯಾ ಕೊಟ್ಟು ಮಾಡೋ ಸಿನಿಮಾ ಥಿಯೇಟರ್ ಜನ ಬಂದು ನೋಡಲೇಬೇಕು. ದಯವಿಟ್ಟು ಕನ್ನಡ ರಸಿಕರು, ಪ್ರೀತಿಯ ಚಿತ್ರದ ಜನಗಳೆಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕಂತ ಕೇಳ್ಕೊಳ್ತೀವಿ. ಚಿತ್ರರಂಗದಲ್ಲಿ ನಾನು ಟೂರಿಂಗ್ ಒಂದು ಬೇರೆ ಚಿತ್ರ ಮುಂದಿನ ಇತ್ತು ಕೈಯಾಗ್ತದೆ. ನಾವು ಆವಾಗಲಿಂದಲೂ ನಾವು ಸಿನಿಮಾ ರಂಗಕ್ಕೆ ನೋಡಿಕೊಂಡಿದ್ದೀವಿ. ಆ ಉದ್ದೇಶಕ್ಕೆ ಇವತ್ತು ಎಲ್ಲ ಚಿತ್ರ ನಮ್ಮ ಗುರುಗಳಿಗೆ, ನಮ್ಮ ಚಿತ್ರತಂಡಕ್ಕೆ ಹಾರೈಸಬೇಕು ಅಂತ ಹೇಳಿ ನಾನು ಬಿಡ್ತಾ ಇದ್ದೀನಿ. ಆಮೇಲೆ ಅದ್ರ ಏನಪ್ಪ ಅಂದರೆ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕಥೆ ಆಗಿದ್ದರಿಂದ KR ಪೇಟೆ ಬಂದು ಕಥೆನ ಕುಂತಿ ಅಂದರೆ 5 ದಿವಸ ಕಥೆ ಮಾಡುವಂಥ KR ನಾಗೇಶ್ ಅವರಿಗೆ ನಾನು ಭಾಳ ವಂದಿಸಿ ಮುಬಾರಕ್ ಸರ್. ಮುಬಾರಕ್ ಸರ್, ಮುಬಾರಕ್. ಎಲ್ರಿಗೂ ನಮಸ್ಕಾರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತನೇ ವೇದಿಕೆ ಮಾಡಿಸಿದವರನ್ನು ಎಲ್ಲರಿಗೂ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ, ಈ ಸಿನಿಮಾದಲ್ಲಿ ನನಗೆ ಒಂದು ಮುಖ್ಯ ಪಾತ್ರವನ್ನು ನಮ್ಮ ನಾಗೇಶ್ ಸರ್ ನನ್ನ ಕರೆಸಿಕೊಟ್ಟಿದ್ದಾರೆ.
ನಿಜವಾಗ ನಾನು ನಾಗೇಶ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ನಾವೆಲ್ಲ ಕಲ್ಲಾಗಿ ಅವ್ರ ಮುಂದೆ ನಿಂತಾಗ ಅದನ್ನು ಶಿಲೆಯಾಗಿ ತಂದು ಅದರಲ್ಲಿ ಒಂದು ಕಲೆನ ತುಂಬಿ ನಮ್ಮಲ್ಲಿರುವಂಥ ಕಲೆನ ಆಚೆ ತಗೊಳ್ಳುವಂಥ ಶಕ್ತಿ ಅವ್ರಿಗಿದೆ ಅಂತ ನಾನು ತುಂಬ ನಂಬಿದೆ. ಆದರೂ ಅದನ್ನು ಸಾಬೀತುಪಡಿಸಿದ್ದಾರೆ. ನಿಜವಾಗ್ಲೂ ಯಾವ ವ್ಯಕ್ತಿಗೆ ಯಾವ ಥರ ನಾವು ಮಾತಾಡಬೇಕು, ಯಾವ ಥರ ಅವರಲ್ಲಿರುವಂಥ ಕಲೆನ ಹೊರಗಡೆ ಹಾಕಬೇಕು ಅನ್ನೋಂಥ ಶಕ್ತಿ ಅವ್ರಿದೆ ಅಂತ ನಾನು ತುಂಬ ಖುಷಿಯಿಂದ ಹೇಳ್ಕೊತೇನೆ. ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ. ಏನಾದರೂ ಒಂಚೂರು ಸಮಸ್ಯೆ ಆದರೂ ಕೂಡ ನಾನು ಫೋನ್ ಮಾಡಿ ಕೇಳ್ತಾ ಇದ್ದೀನಿ, ಇದೆ ಸರ್. ನಿಜವಾಗ್ಲೂ ಅವರಂಥ ವ್ಯಕ್ತಿಗಳು ನಮ್ಮ ಚಿತ್ರರಂಗ ಬೇಕು. ಇವತ್ತು ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದರೆ, ಕನ್ನಡ ಚಿತ್ರರಂಗ ಅನ್ನೋದು ಏನೋ ಅಂತ ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಕುಂಭ ಸಂಭವ ಸಿನಿಮಾ ಮೂಲಕ ಆದ್ರೂ ಒಳ್ಳೆ ದಾಖಲೆ ನಿರ್ಮಾಣ ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ. ಯಾಕಂದ್ರೆ ಸಿರಿಗಂಗಾ ಮಠದಲ್ಲಿ ನಾನು ಪಂಚಾಯತ್ ವರ್ಕ್ ಮಾಡ್ತಾ ಇದ್ದೀನಿ. ಈ ಸಿನಿಮಾದ ಒಂದು ಪೋಸ್ಟರ್ ನಮ್ಮ ಸ್ವಾಮೀಜಿಯವರು ಕೊಟ್ಟಾಗ ಅವ್ರು ತುಂಬ ಖುಷಿ ಪಟ್ಟಿದ್ದಾರೆ, ಶ್ರಮ ಪಟ್ಟಿದ್ದಾರೆ. ಆಗುತ್ತೆ, ಎಲ್ಲಕ್ಕೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸಿನಿಮಾ ಮುಂದಿನ ದಿನಗಳಲ್ಲಿ ಒಳ್ಳೆ ಹೆಸರನ್ನ ಪಡ್ಕೊಳ್ಳಿ ಅಂತ ಹೇಳಿ, ಹಾಗೂ ಈ ಸಿನಿಮಾಗೆ ನನಗೆ ಪರಿಚಯ ಮಾಡಿಕೊಟ್ರು ನಮ್ಮ ಸಿದ್ದರಾಜು ಅವರು ನಮ್ಮನ್ನ ಈ ಒಂದು ಸಿನಿಮಾದಲ್ಲಿ ಅವಕಾಶ ಮಾಡಿಕೊಡೋದಕ್ಕೆ ಮೂಲ ಕಾರಣ ಆದ್ರು. ಅದಕ್ಕೆ ಅತ್ಯದ್ಭುತವಾದಂಥ ಒಂದು ವ್ಯಕ್ತಿನ ನೋಡಿದ್ದಾರೆ ನಾಗೇಶ್ ಸರ್ಗೆ. ಅವರಿಗೆ ನನ್ನ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತಾ ಈ ಸಿನಿಮಾ ಶತದಿನ ಆಚರಿಸಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. ఎందరో మహానుభావులు అందరికీ నా వందనములు. ಇಲ್ಲಿ ಬಂದಿರೋ ಪ್ರೊಡ್ಯೂಸರ್ಸ್ ಆಗಲಿ, ನಾಗನಾಯಕ್, ನರೇಶ್ ಕುಮಾರ್ ಅವರು, ತಾರಾ ಅವರು, ಸುನಂದ ಅವರು, ಪುರುಷೋತ್ತಮ್ ಅವರು, ಸ್ಟೋರಿ ಡೈರೆಕ್ಟರ್ ಹೇಳಿದರೆ ಟಿ.ಎನ್. ನಾಗೇಶ್ ಅವರು, ಮ್ಯೂಸಿಕ್ ಡೈರೆಕ್ಟರ್ ರಾಜ್ ಭಾಸ್ಕರ್ ಅವರು, ಅವರ ಜೊತೆ ಇನ್ನೊಬ್ಬರು ಇದ್ದಾರೆ, ನನಗೆ ಹೆಸರು ಗೊತ್ತಿಲ್ಲ, ಕೃಪಾಕರ್ ಅವರು. ಆರ್ಟಿಸ್ಟಲ್ಲಿ ಮಗಳು ಪ್ರಿಯಾ, ಶೋಭಿತಾ, ಮಧುಶ್ರೀ, ಆದಿದೇವು, ಅರ್ಜುನ್ ದೇವ್, ಕೋಟೆ ಪ್ರಭಾಕರ್ ಅವರು, ಗಣೇಶ್ ರಾವ್ ಅವರು, ಕಮಲ್ ಅವರು, ಶಂಕರ್ ಅಶ್ವಥ್ ಅವರು. ಶಂಕರ್ ಅಶ್ವಥ್ ಅವರು ನಾನು ಫಸ್ಟ್ ಟೈಮಾಗಿ ನೋಡ್ತಾ ಇದ್ದೀನಿ. ಅವರು ಅಷ್ಟು ದೊಡ್ಡವರು ಇಲ್ಲಿ ಬಂದಿದ್ದಾರೆ ಅಂದರೆ ತುಂಬ ಹೆಮ್ಮೆಯಾಗಿದೆ. ಆ್ಯಂಡ್ ರೇಣುಕಾ ಅವರು, ಇಷ್ಟು ಕಲಾವಿದ್ಯರು ಇಲ್ಲಿ ಬಂದು, ಎಸ್ಪೆಷಲಿ ಟಿ.ಎನ್. ನಾಗೇಶ್ ಅವರು ನನ್ನ ಹತ್ರ ಬಂದು ಭೇಟಿಯಾಗಿದ್ದಾರೆ. ಈ ಥರ ನಾವೊಂದು ಕುಂಭ ಸಂಭವ ಅಂತ ಒಂದು ಚಿತ್ರ ಇಲ್ಲಿ ಡೈರೆಕ್ಟ್ ಮಾಡಬೇಕು ಅಂತಿದ್ದೀವಿ, ಶೂಟಿಂಗ್ ಮಾಡಬೇಕು ಅಂತಿದ್ದೀವಿ. ಆವತ್ತು ಕುಂಭ ಸಂಭವ ಏನು ಅಂತ ಅವ್ರನ್ನ ಕೇಳಿದ್ದೀನಿ. ಇದರಿಗೆಲ್ಲ ನನಗೂ ಹೇಳಿದ್ದಾರೆ, ಚಿತ್ರಕಥೆ ಎಲ್ಲ ಸ್ವಲ್ಪ ಹೇಳಿದ್ದಾರೆ, ಅರ್ಥ ಆಯಿತು. ಅದಾದಮೇಲೆ ಖಂಡಿತವಾಗಿ ಈ ಚಿತ್ರ ಇಲ್ಲಿ ಅವರು ಡೈರೆಕ್ಟ್ ಮಾಡಿ ಇದು ಬಿಡುಗಡೆ ಮಾಡಬೇಕು ಅಂತ ನನಗೂ ಒಂದು ಆಸೆ ಬಂತು. ಕಾರಣ ಏನಂದರೆ, ನಮ್ಮದು ಒಂದು ಹಾಸ್ಪಿಟಲ್ ಒಂದು ಪುಣ್ಯಕ್ಷೇತ್ರ ಅಂತ ಹೇಳೋದು. ಇದಕ್ಕೂ ಕುಂಭ ಸಂಭವಕ್ಕೂ ತುಂಬ ಸಂಬಂಧ ಇದೆ. ಪ್ರತಿಯೊಬ್ಬರು ನಮ್ಮ ಹತ್ರ ಬರೋ ಹೆಣ್ಮಕ್ಕಳು ಅವರ ಮಕ್ಕಳ ಜೊತೆ ಸಂತೋಷವಾಗಿ ಈಚೆ ಹೋಗ್ಬೇಕು, ಅವ್ರ ಮನೆಗೆ ಹೋಗ್ಬೇಕು ಅಂಟು ಒಂದು ಮನಸ್ಸಲ್ಲಿ ಆಸೆ ಇಟ್ಕೊಂಡ್ರೆ ಇಲ್ಲಿ ಡೆಲಿವರಿ ಮಾಡ್ಕೊಳ್ಳೋದಕ್ಕೂ ಬರ್ತಾ ಇದ್ದಾರೆ. ಪ್ರಮುಖವಾಗಿ ನಾನು ಇವತ್ತು ನಾಗೇಶ್ ಅವ್ರಿಗೂ ಕೇಳ್ಕೊಂಡಿದ್ದೀನಿ, ಪ್ರೊಡ್ಯೂಸರ್ ಅವ್ರಿಗೂ ಕೇಳ್ಕೊಂಡಿದ್ದೀನಿ, ಇನ್ನೊಂದೊಂದು ಚಿತ್ರ ಮಾಡಬೇಕು ಅಂಟು. ಆ ಚಿತ್ರ ಏನು ಅಂದರೆ ಹಾಸ್ಪಿಟಲ್ ಬಗ್ಗೆ, ಡಾಕ್ಟರ್ಸ್ ಬಗ್ಗೆ. ಈಗ ತಾವೆಲ್ಲ ನೋಡಿದರೆ ಡಾಕ್ಟರ್ಸ್ ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದ್ದಾರೆ, ಹಾಸ್ಪಿಟಲ್ ಎಲ್ಲ ಕಮರ್ಷಿಯಲ್ ಆಗಿದೆ. ದೊಡ್ಡ ದೊಡ್ಡ ಹಾಸ್ಪಿಟಲ್ ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ಒಳಗಡೆ ಪ್ರವೇಶ ಮಾಡಿದ ತಕ್ಷಣವೇ ಸ್ಕ್ಯಾನಿಂಗು ಅದು ಇದು ಒಟ್ಟು ಬಿಲ್ಲಿಂಗ್ ಹಾಕ್ಬಿಡ್ತಾರೆ. ಸತ್ಯ ಯಾರು ಹೇಳಲ್ಲ. ಇನ್ನೂ ಒಂದು ಕಡೆ ನಾನು ನೋಡಿದ್ದೀನಿ, ನಾನು ಆ ಹಾಸ್ಪಿಟಲ್ ಹೆಸರು, ಡಾಕ್ಟರ್ಸ್ ಹೆಸರು ಹೇಳೋದಕ್ಕೂ ಇಷ್ಟಪಡ್ತಾ ಇಲ್ಲ. ಕೋವಿಡಲ್ಲಿ ಅವರು ಒಂದು ಪೇಷಂಟ್ ಕರ್ಕೊಂಡು ಹೋಗಿದ್ದಾರೆ, ಆವತ್ತು ಅವರು ಡೆಡ್. ಹಾಸ್ಪಿಟಲ್ ಪ್ರವೇಶ ಮಾಡೋ ಟೈಮಲ್ಲಿ ಡೆಡ್. ಬಟ್ ಪ್ರೈವೇಟ್ ಹಾಸ್ಪಿಟಲು ಆಲ್ಮೋಸ್ಟ್ ಒಂದು 10 ದಿನ ಇಟ್ಕೊಂಡು ಬಡವರ ಹತ್ರ ಒಂದು 7-8 ಲಕ್ಷ ಬಿಲ್ ಮಾಡಿದ್ದಾರೆ. ಈ ಥರ ಮಾಡಿದರೆ ಸರಿ ಇರುತ್ತಾ? ಅದಕ್ಕೋಸ್ಕರ ನಾನು ಇನ್ನೊಂದು ಮೂವಿ ಮಾಡಬೇಕು, ಚಿತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾವು ಈಗ ಕುಂಭ ಪ್ರವೇಶ ಅಂತ ಮಾತಾಡಿದರೆ, ಕುಂಭ ಸಂಭವ ಮಾತಾಡಿದರೆ ಇದಕ್ಕೂ ಆಧ್ಯಾತ್ಮಿಕ ತುಂಬ ಸಂಬಂಧ ಇದೆ. ಯಾವ ಥರ ಅವರು ಮಹಾಭಾರತ ಬಗ್ಗೆ ಹೇಳಿದಾರೋ, ಮಹಾಭಾರತನೇ ನಾವು ಬಿಟ್ಬಿಡ್ತೀವಿ. ಯಾಕೆಂದ್ರೆ ಇದು 5 ವರ್ಷ ಕಾಲದಿಂದ ಇದು ಬಂದಿದೆ. ವೇದಾಂತದಲ್ಲಿ ನೀವು ನೋಡಿದರೆ, ವೇದಾಂತದಲ್ಲಿ ನೋಡಿದರೆ ಪ್ರಕೃತಿ ಪುರುಷ ಅಂತ ಇರ್ತಾರೆ. ಪ್ರಕೃತಿ ಏನು? ಅದು ಸ್ತ್ರೀ. ಅದನ್ನೇ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ, ಇಲ್ಲ ಪಾರ್ವತಿ ಅಂತ ಹೇಳ್ತೀವಿ.
ಪುರುಷ ವಿಷ್ಣು ಇರ್ಬೋದು, ಇಲ್ಲಾಂದ್ರೆ ಶಿವನಾಗಿ ಇರ್ಬೋದು. ಇದು ಅದ್ವೈತ ಸಿದ್ಧಾಂತದಲ್ಲಿ ನೀವು ನೋಡಿದರೆ ಪುರುಷ ಅವರು ಬಂದು ಮುಕ್ತ, ಅವರು ಯಾವತ್ತೂ ಯಾರ ಮೇಲೇನೋ ಡಿಪೆಂಡ್ ಆಗಲ್ಲ. ಪ್ರಕೃತಿ ಪರತಂತ್ರ. ಪರತಂತ್ರ ಅಂದರೆ ಯಾವುದಾದ್ರೂ ಒಂದು ವಿಷಯ ಮೇಲೆ ಆಧಾರ ಪಟ್ಟಿರಬೇಕು. ಪುರುಷ ಇಲ್ಲ ಅಂದ್ರೆ ಪ್ರಕೃತಿ ಇಲ್ಲ, ಪ್ರಕೃತಿ ಇಲ್ಲ ಅಂದ್ರೆ ಪುರುಷ ಇಲ್ಲ. ಇದೇ ವೇದಾಂತ ಹೇಳೋದು. ಒಂದು ಮಗು ಹುಟ್ಟಬೇಕು ಅಂದ್ರೆ ಯಾವ ತರ ಈ ನಾವು ಸೃಷ್ಟಿಯನ್ನು ನೋಡ್ತಾ ಇದೀವೋ ಆ ಸೃಷ್ಟಿ ಒಂದು ಪುರುಷನಿಂದ ಬಂದಿಲ್ಲ, ಪ್ರಕೃತಿನಿಂದ ಬಂದಿದೆ. ಯಾವತ್ತು ಪ್ರಕೃತಿ ಪುರುಷ ಜೊತೆ ಯೂನಿಯನ್ ಆಗಿದೆ ಆವತ್ತೇ ಈ ಸೃಷ್ಟಿ ಸಂಭಾವನಾ ಆಗಿದೆ ಎಂದು ಹೇಳಿದ್ದಾರೆ ವೇದಾಂತದಲ್ಲಿ. ಅದೇ ಮೂಲಕ ನೀವು ನೋಡಿದ್ರೆ ಒಂದು ಯೋನಿಯಲ್ಲಿ ಒಂದು ಮಗು ಹುಟ್ಟಬೇಕು ಅಂದ್ರೆ ಇದು ಒಂದು ಯೂನಿಯನ್ ಇಲ್ಲ, ಒಂದು ಪುರುಷನೋ ಒಂದು ಸ್ತ್ರೀದು ಯೂನಿಯನ್ ನಿಂದು ಯೋನಿ ಆಗಿದೆ ಅದನ್ನೆಂದು ಹುಟ್ಟುತ್ತಾ ಇದ್ರೆ ಅಂತ ಹೇಳೋದಕ್ಕಿಲ್ಲ. ಇದಕ್ಕೂ ವೇದದಲ್ಲಿ ಹೇಳಿದ್ದಾರೆ. ಅದು ನೀವು ಉಪನಿಷದಲ್ಲಿ ನೋಡಿದರೆ ಚಾಂದ್ರಕ್ಯ ಉಪನಿಷತ್ ಇಲ್ಲಾಂದ್ರೆ ಬೃಹದಾರಣ್ಯಕ ಉಪನಿಷತ್ತು, ದೊಡ್ಡ ಉಪನಿಷತ್ತು, 2 ಉಪನಿಷತ್ ಇದೆ. ಆ ಉಪನಿಷದಲ್ಲಿ ಮಹಾವಿದ್ಯೆಗಳಿವೆ. ಆ ಮಹಾವಿದ್ಯೆಗಳಲ್ಲಿ ಒಂದು ವಿದ್ಯಾ ಪಂಚಾಗ್ನಿ ವಿದ್ಯೆ ಅಂತ ಹೇಳೋದು. ಆ ವಿದ್ಯೆಯಲ್ಲಿ ಅವರು ಎಷ್ಟು ಒಳ್ಳೆ ರೀತಿಯಾಗಿ ಹೇಳಿದ್ದಾರೆ ಅಂದ್ರೆ, ಫಸ್ಟ್ ನೀ ಆಲೋಚನೆ ಮಾಡಿ ನೀ ಎಲ್ಲಿಂದ ಬಂದಿದ್ದೀರಾ, ಇದಕ್ಕೂ ಸಮಾಧಾನ ಇದಕ್ಕೂ ಯಾರು ಕೊಡೋದಕ್ಕಾಗಲ್ಲ. ಕೊಂಪಸಭವ ಹೇಳ್ಬೋದು, ನಮ್ಮ ತಾಯಿ ಹೊಟ್ಟೆಯಲ್ಲಿ ಬಂದಿದ್ದೀನಿ ಅಂತ ಹೇಳ್ಬೋದು. ತಾಯಿ ಹೊಟ್ಟೆಯಲ್ಲಿ ಯಾವ ತರ ಗರ್ಭ ಪ್ರವೇಶ ಮಾಡಿದಿರ ಗೊತ್ತಿಲ್ಲ. ಒಂದು ಸ್ಪರ್ಮ್ ಕೌಂಟ್ ನಿಂದು ಬರಲ್ಲ ನೀವು. ಆ ತರ ಇದ್ರೆ ಈಗ ಇನ್ಫರ್ಟಿಲಿಟಿ ತುಂಬಾ ಇದೆ, ಎಷ್ಟೋ ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ, ಎಷ್ಟೋ ಜನ ಎಷ್ಟೋ ಸತಿ ಯೂನಿಯನ್ ಇದ್ದನು ಅವ್ರಿಗೆ ಮಕ್ಕಳು ಹುಡ್ತಾ ಇಲ್ಲ, ಅಳ್ತಾ ಇದ್ರೆ ನಮ್ಗೆ ಮಕ್ಕಳು ಹುಡ್ತಾ ಇಲ್ಲ ಅಂತ. ಈಗ ಕಾಮ್ಯಾಖ್ಯ ದೇವಿ ಉಂಟು, ಅಲ್ಲಿ ಹೋಗಿ ಆ ದೇವಿಗೂ ಪೂಜೆ ಮಾಡಿ ನಮ್ಗೂ ಒಂದು ಮಗು ಹುಟ್ಟಬೇಕು ಉಂಟು ಅಳ್ತಾ ಇರೋರು ತುಂಬಾ ಜನ ಇದ್ದಾರೆ, ಲಕ್ಷಾಂತರ ಜನ ಅಳ್ತಾ ಇದ್ದಾರೆ. ಸೊ ಒಂದು ಮಗು ಹುಟ್ಟಬೇಕು ಅಂದ್ರೆ ಅದು ಹೆಣ್ಣು ಗಣ್ಣು ಯಾರು ಹುಟ್ಟಬೇಕು ಅಂದ್ರೆ ಅದಕ್ಕೂ ನಾವು ಎಲ್ಲರೂ ಕಾರಣ. ಒಂದು ತಂದೆ ತಾಯಿ ಒಬ್ಬರೇ ಕಾರಣ ಇಲ್ಲ, ಈ ಪ್ರಕೃತಿ ಕಾರಣ ಆಗತ್ತೆ, ಪ್ರಪಂಚ ಕಾರಣ ಆಗತ್ತೆ. ನಾವು ಎಲ್ಲರೂ ಪ್ರಾರ್ಥನೆ ಮಾಡಿದ್ಮೇಲೆ ಒಂದು ಮಗು ಹುಟ್ಟತಾ ಇದೆ. ಅದೇ ಪಂಚಾಗ್ನಿ ವಿದ್ಯಾದಲ್ಲಿ ಹೇಳಿದ್ದಾರೆ, ಎಲ್ಲಿಂದ ಬರ್ತಾ ಇದ್ದೀರಾ, ಎಲ್ಲಿ ಹೋಗ್ತಾ ಇದ್ದೀರಾ, ಈ ಮಧ್ಯದಲ್ಲಿ ಎಲ್ಲಿ ಇರ್ತೀರಾ, ಏನ್ ಮಾಡ್ತಾ ಇದ್ದೀರಾ. ಈ ವಿಚಾರಗಳು ನಾನು ಇನ್ನೊಂದ್ಸತಿ ಯಾವತ್ತ ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂದ್ರೆ ಹೇಳ್ತೀನಿ. ಆದ್ರೇನು ಈ ವಿಷಯದಲ್ಲಿ ನಾವು ಏನ್ ಹೇಳೋದಕ್ಕೂ ಇಷ್ಟಪಡ್ತೀನಿ ಅಂದ್ರೆ, ಒಂದು ಮಗು ಹುಡ್ತಾ ಇದೆ ಅಂದ್ರೆ ಎಲ್ಲಾರ್ದು ಒಂದು ತಂದೆ ತಾಯಿದೇ ಇಲ್ಲ, ಇಡೀ ದೇಶದಲ್ಲಿ ಎಲ್ಲರ ಪ್ರಾರ್ಥನೆಯಿಂದ ಒಂದು ಮಗು ಹುಡ್ತಾ ಇದೆ. ಆ ಮಗುನು ಸಾಯಿಸೋದು ಚೆನ್ನಾಗಿರತ್ತ, ಕರುವಲ್ಲಿ ಸಾಯಿಸೋದು ಅದು ಸರಿ ಇರತ್ತ. ಇದು ಎಲ್ಲರೂ ಯೋಚನೆ ಮಾಡಬೇಕು. ಈಗ ನನ್ಗೂ ನನ್ನ ಸಹೋದರಿ ಇದ್ದಾಳೆ, ನಾನು ಇಲ್ಲಿ ಎಲ್ಲರಿಗೂ ಸೇವೆ ಮಾಡ್ತಾ ಇದ್ದೀನಿ, ನಾನು ಯಾವತ್ತೂ ಬಿಸಿಯಾಗಿ ಇರ್ತೀನಿ, ಮದುವೆ ಆಗಿಲ್ಲ ಏನಾಗಿಲ್ಲ, ನನ್ನ ಬ್ರಹ್ಮಚಾರಿ ಒಂದು ಸನ್ಯಾಸಿ ತಾನೆ ನನ್ನ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೇನು ನನ್ನ ತಾಯಿ ನೋಡೋರು ಯಾರು ಗೊತ್ತಾ, ನನ್ನ ಅಕ್ಕ. ಅವಳು ಎಷ್ಟು ಪ್ರೀತಿಯಾಗಿ ನೋಡ್ಕೊಳ್ತಾಳೋ ಅಷ್ಟು ಪ್ರೀತಿಯಾಗಿ ನಾನು ನೋಡ್ಕೊಳ್ದಕ್ಕೂ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ನಾನು ಸೇವೆ ಮಾಡ್ತಾ ಇದ್ದೀನಿ. ಆದ್ರೆ ನನ್ನ ತಾಯಿ ನೋಡ್ತೀನಿ, ಎಲ್ಲ ಮಾಡ್ತೀನಿ, ಪೂಜೆ ಮಾಡ್ತೀನಿ. ಅದರಿಂದ ಒಂದು ಹೆಣ್ಮಗು ಎಷ್ಟು ಒಂದು ತಂದೆ ತಾಯಿ ನೋಡೋದಕ್ಕಾಗತ್ತೋ ಅಷ್ಟು ಗಂಡ್ಮಗು ನೋಡೋದಕ್ಕೂ ಆಗಲ್ಲ. ಅವ್ರು ನೋಡ್ತಾನೆ ಇಲ್ಲ, ಈ ಕಾಲದಲ್ಲಿ ಬಿಟ್ಬಿಡ್ತಾರೆ. ಆ ಕರುವನ್ನು ನೀವು ಅಲ್ಲೇ ಸಾಯಿಸ್ಬೇಕು ಅಂತ ನೀವು ಇದ್ರೆ, ಒಂದು ಭ್ರೂಣಹತ್ಯೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬಂದ್ರೆ ಜೀವನ ಏನಾಗುತ್ತೆ? ಸೈಂಟಿಫಿಕ್ ಆಗಿ ಹೋಗುತ್ತೆ. ಪಾಪ್ಯುಲೇಷನ್ ಜನರೇಷನ್ ಆಗತ್ತ ಆಗಲ್ಲ. ಇನ್ನೊಂದು ಮದುವೆ, ಈಗ ಹೆಣ್ಮಕ್ಳು ನೋಡಿದ್ರೆ ಹೆಣ್ಮಕ್ಳು ಸಿಗ್ತಾನೆ ಇಲ್ಲ. ಗಂಡರು ಎಲ್ಲರೂ 40 ವಯಸ್ಸಿಗೂ ಹೋಗಿ ಮದುವೆ ಮಾಡ್ಕೊಳ್ತಾರೆ. ಅವಕ್ಕಿಂತ ದೊಡ್ಡವ್ರನ್ನು ಮದುವೆ ಮಾಡ್ತಾರೆ, ಚಿಕ್ಕವರು ತುಂಬಾ ಚಿಕ್ಕವ್ರನ್ನು ಮದುವೆ ಮಾಡ್ತಾರೆ. ಇದೆಲ್ಲ ಬರೋದು ಕಾರಣ ಏನು? ಕಲ್ಚರ್. ನಾವು ಚೆನ್ನಾಗಿ ಇಟ್ಕೊಳ್ತಾ ಇಲ್ಲ, ಟ್ರೆಡಿಷನ್ ಇಟ್ಕೊಳ್ತಾ ಇಲ್ಲ, ಪಾಲನೆ ಮಾಡ್ತಾ ಇಲ್ಲ. ಅದರಿಂದ ಬರೋ ಸಮಸ್ಯೆ ಇದೆ. ಅದರಿಂದ ಭ್ರೂಣಹತ್ಯೆ ಮಾಡೋದು ಬಿಟ್ಟು ಅದಕ್ಕೂ ಯಾರ್ಯಾರೆಲ್ಲ ಜವಾಬ್ದಾರಿನೋ, ಅದು ಹಾಸ್ಪಿಟಲ್ ಡಾಕ್ಟರ್ಸ್ ಆಗಿರಲಿ, ಇಲ್ಲ ಡಯಾಗ್ನೋಸ್ಟಿಕ್ ಟೆಕ್ನಿಷಿಯನ್ಸ್ ಆಗಿರಲಿ, ಇಲ್ಲ ಅಂದ್ರೆ ಇದರಲ್ಲಿ ಬೇರೆ ಯಾರು ಇದ್ರೆ ಸರಿ, ಅವರು ಈ ಚಿತ್ರ ಮೂಲಕ ಏನ್ ತಿಳಿಸ್ಕೋಬೇಕು ಅಂದ್ರೆ, ಇದು ನಾವು ಅವೇರ್ನೆಸ್ ಎಲ್ಲ ಕಡೆ ಮಾಡಬೇಕು. ಈ ತರ ಭ್ರೂಣಹತ್ಯೆಯನ್ನು ನಾವು ಸ್ಟಾಪ್ ಮಾಡಬೇಕು. ಅದು ಒಂದೇ ಇಲ್ಲ,
ಆದರೂ ಇರೋ ಏನಾದರೂ ಮಗು ಇದ್ರೆ ನಾವು ಇವರಿಗೂ ಹೇಳಿರೋ ಪ್ರೊಡ್ಯೂಸರ್ಗೂ ಹೇಳಿರೋ ಪ್ರಕಾರ ಈ ಟ್ರಸ್ಟ್ ಖಂಡಿತವಾಗಿ ಆ ಮಗನೂ ಸಾಕ್ತೀವಿ, ತಾಯಿಯಾಗಿ ಸಾಕ್ತೀವಿ, ಮಗಳಾಗಿ ಸಾಕ್ತೀವಿ, ಮೊಮ್ಮಗಳಾಗಿ ಸಾಕ್ತೀವಿ. ಅವಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಡಾಕ್ಟರು, ಸೈಂಟಿಸ್ಟು ಈ ಥರ ಮಾಡೋದಕ್ಕೂ ನಾವು ಇಚ್ಛಪಡ್ತಾ ಇದ್ವಿ. ಅದನ್ನು ಯಾರು ಸಾಯಿಸೋದು ಬೇಡ. ಯಾವುದು ಭ್ರೂಣಹತ್ಯೆ ಮಾಡಿದರೆ ಅದು ಗಂಡು ಹೆಣ್ಣು ಆ ನೋವು ಆ ತಾಯಿಗೆ ಇರುತ್ತೆ. ತಾಯಿ ಹತ್ರ ಪರ್ಮಿಷನ್ ತಗೊಳ್ತಾ ಇಲ್ಲ, ಅವ್ರ ಅನುಮತಿ ಇಲ್ಲ ಅಂದ್ರೆ ನೀವು ಈ ಥರ ಸಾಯಿಸಿ ನೀವು ಸಂಪಾದನೆ ಮಾಡಬೇಕು, ನನಗೆ ಗಂಡು ಮಗನೇ ಬೇಕು. ಗಂಡು ಮಗನ ಎಷ್ಟು ದಿನ ನೋಡ್ತಾರೆ, ಯಾರು ಎಷ್ಟು ದಿನ ನೋಡ್ತಾರೆ? ನಾವು ಎಷ್ಟೋ ಇಲ್ಲಿ ನನ್ನ ಹತ್ರ ಈ ಅನಾಥ ಆಶ್ರಮದಲ್ಲಿ ಎಷ್ಟೋ ಮಕ್ಕಳು ಬರ್ತಾರೆ, ಅಳುತ್ತಾರೆ. ಅದರಲ್ಲಿ ನೀವು ನೋಡಿದ್ರೆ ಆ ತಂದೆ ತಾಯಿ ಹೇಳೋದು ಏನಂದ್ರೆ, ನನ್ನ ಮಗನ ಬಿಟ್ಟಿದ್ದಾನೆ, ಮಗಳು ನೋಡ್ಕೊಳ್ತಾಳೆ, ಬಟ್ ಅಳಿಯ ಅವನಿಗೂ ಸಮಸ್ಯೆ ಇದೆ ಅಲ್ವಾ, ಎಷ್ಟು ದಿನ ನನ್ನ ಅಳಿಯ ಹತ್ರ ಇರೋದು ಅಂತ ಕೇಳ್ತಾರೆ. ಅದನ್ನೆಂದು ನಾವು ಸಾಕಷ್ಟು ಜನ ಸಾಕ್ಬೋದು ಅಂದ್ರೆ ಆಗಲ್ಲ. ನಾವು ಒಂದು 10 ಜನ 20 ಜನ ನಾವು ಸಾಕ್ಬೋದು. ನಮ್ಗೂ ಸ್ವಲ್ಪ ರೆಸ್ಟ್ರಿಕ್ಷನ್ ಇದೆ, ಫೈನಾನ್ಷಿಯಲ್ ಕನ್ಸ್ಟ್ರೇಂಟ್ಸ್ ಇದೆ. ಬಟ್ ಈ ಅವೇರ್ನೆಸ್ ಇವರು ಮಾಡಿರೋ ಮೂಲಕ, ನಾಗೇಶ್ ಅವರು ಮಾಡಿರೋ ಮೂಲಕ, ನಾಗಾ ನಾಯ್ಕ್ ಮಾಡಿರೋ ಮೂಲಕ ನಮ್ಗೆ ಏನು ಅನಿಸ್ತಾ ಇದೆ ಅಂದ್ರೆ, ಇದು ಎಲ್ಲರಿಗೂ ಇದು ಹೋಗ್ಬೇಕು, ತಲುಪಿಸ್ಬೇಕು. ಅದನ್ನೆಂದು ಎಲ್ಲರಿಗೂ ಒಂದು ಬುದ್ಧಿ ಬರಬೇಕು. ನಮ್ಮ ಟ್ರಸ್ಟ್ ಪರವಾಗಿ ಎಷ್ಟು ಕಾಲೇಜಸ್, ಆಯುರ್ವೇದ ಕಾಲೇಜಸ್, ಹಾಸ್ಪಿಟಲ್ಸ್ ಇದೋ ಈ ಚಿತ್ರನ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಖಂಡಿತವಾಗಿ ಬರೋ ನಮ್ಮ ಮಕ್ಕಳು ಡಾಕ್ಟರ್ಸ್, ಪರ್ಸನಿಂಗ್ ಡಾಕ್ಟರ್ಸ್ ಎಷ್ಟು ಜನ ಇದ್ದಾರೋ ಅವ್ರಿಗೆಲ್ಲಾನು ತಿಳ್ಕೊಂಡು ಅವರು ಈ ಅವೇರ್ನೆಸ್ ಕ್ಯಾಂಪ್ನು ಎಲ್ಲ ಕಡೆನೂ ಇದು ಶಾರ್ಟ್ ರೀಲ್ಸ್ ಆಗಿ ಕಳಿಸ್ಬೇಕು ಅಂತ ನಾನು ಹೇಳ್ಕೊಂಡು ನನ್ನ ಮಾತೇನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ದೇವರ ಅನುಗ್ರಹ ಮಾಡ್ತಾರೆ. ಈ ತರ ಇನ್ನೂ ಚಿತ್ರಗಳು ಇನ್ನೂ ತರಿಸಿ ನಮ್ಮ ಕೈಯಿಂದ ಏನು ಸಹಾಯ ಆಗುತ್ತೋ ಖಂಡಿತ